ಒಂದು ಸ್ವಂತ ಗಾಡಿ ಇತ್ತು ಸರ್. ಅದು ಫೈನಾನ್ಸ್ ಹಾಕ್ಸಿದ್ದೆ, ಅದು ಮೇಲೆ ವಾಸ್ತು ಫೈನಾನ್ಸ್ ಅಲ್ಲಿ. ಹಾ. ಅದು ಗಾಡಿ ಎಲ್ಲ ಸಾಲ ಎಲ್ಲ ತೀರ್ಸಿದೀನಿ ಸರ್. ಅವರು NOC ಕೊಡಕ್ಕೆ ಕಿರಿಕ್ ಮಾಡ್ತಾ ಇದಾರೆ ಸರ್. ಏನಕ್ಕೆ NOC ಕೂಡ ಕಿರಿಕ್ ಮಾಡ್ತಾವ್ರೆ? ಅದೇ ಸಾಲ ಎಲ್ಲ ತೀರಿದೆಲ್ಲ ಸರ್. ಸಾಲ ತೀರಿದ್ಮೇಲೆ NOC ಅವ್ರು ಕೊಡ್ಲೇಬೇಕು ಸರ್. ಅದು ಅವ್ರು ಕೊಟ್ಟಿಲ್ಲ ಅದೇ. ಅಂದ್ರೆ ನಿಮ್ ಮನೆಗೆ ರಿಜಿಸ್ಟರ್ ಪೋಸ್ಟಲ್ ಅವ್ರು ಕಳಿಸ್ಕೊಡ್ಬೇಕು ಅವರು. ಆದ್ರೆ ಅವರು ನಾನೊಂದು ಶೂರಿಟಿ ಹಾಕಿದೆ ಸರ್. ಒಂದು ನನ್ನ ಹುಡುಗನ್, ನಮ್ಮ ಫ್ರೆಂಡ್ ಒಂದು ಶೂರಿಟಿ ಹಾಕಿದೆ ಸರ್. ಅದನ್ನ ಹೇಳಿ. ಅದು ಸಾಲ ಕಟ್ಟಕ್ಕಾಗದೆ ಅವನು ಗಾಡಿ ಅವ್ರ ಹ್ಯಾಂಡ್ ಅವ್ರಿಗೆ ಕೊಟ್ಬಿಟ್ಟಿದ್ದಾನೆ ಸರ್. ಹೌದು ಅವರು ಮಾರಾಟ ಮಾಡ್ಬಿಟ್ಟಿದ್ದಾರೆ ಸರ್. ಹೌದು. ಅದು ಏನೋ ರಿಕವರಿ, ಅದು ಬ್ಯಾಲೆನ್ಸ್ ಅಮೌಂಟ್ ಪೇ ಮಾಡ್ಬೇಕ್ರಿ, ನೀವೇ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಶೂರಿಟಿ ಹಾಕಿದ್ರಲ್ಲ, ಅದೇ ಸರ್. ಆ ತಪ್ಪಿಗೆ ನೀವೇ ಕಟ್ಬೇಕು. ಹಾ ಇಲ್ಲ ಅಂದ್ರೆ ಸರ್. ನಿಮ್ ಫ್ರೆಂಡ್ ಯಾರು ಲೋನ್ ಕಟ್ಟಂಗೆ ಈಗ ಗಾಡಿನ ಅವ್ರು ತಗೊಂಡ್ ಸರೆಂಡರ್ ಮಾಡ್ಬಿಟ್ಟಿದ್ದ, ಸರ್. ಆ ವ್ಯಕ್ತಿದ್ ಏನ್ ಬ್ಯಾಲೆನ್ಸ್ ಅಮೌಂಟ್ ಇದೆ ಅಂತ ಇವ್ರು ಹೇಳ್ತಾ ಇದಾರೆ. ಸರ್. ಒಂದು ಆ ವ್ಯಕ್ತಿ ಕಟ್ಬೇಕು, ಇಲ್ಲ ನೀವೇ ಕಟ್ಬೇಕು ಸರ್. ಸರ್. ಇನ್ನೊಂದ್ಸರಿ ಶೂರಿಟಿ ಹಾಕಕ್ಕೂ ಮುಂಚೆ ಅದೇ ಸರ್, ಗೊತ್ತಾಯ್ತು ಸರ್. ಸಲ ಯೋಚನೆ ಮಾಡ್ಬೇಕು. ಖಂಡಿತವಲ್ಲ ಸರ್, ಖಂಡಿತವಲ್ಲ. ಇವಾಗ ನಿಮ್ಗೆ ಯಾವ್ದೇ ಕಾರಣಕ್ಕೂ NOC ಕೊಡಲ್ಲ ಅವರು. ಸರ್. ಆ ವ್ಯಕ್ತಿ ಹೋಗಿ ಎಲ್ಲ ಅಪ್ ಟು ಡೇಟ್ ಕ್ಲಿಯರ್ ಮಾಡಿ, ಸರ್. ಆ ವ್ಯಕ್ತಿ NOC ತಗೊಳ್ಳೋವರೆಗೂ ನಿಮ್ದು NOC ಕೂಡ ಪೆಂಡಿಂಗ್ ಅಲ್ಲೇ ಇರುತ್ತೆ. ಸರ್. ಈಗ ಅವ್ನ್ ಕಟ್ಟಿಲ್ಲ ಅಂದ್ರೆ ನೀವ್ ಕಟ್ಟಿ ಅಂತ ಅವ್ರು ಹೇಳ್ತಾರದ? ಹೌದು ಸರ್. ನಾನು ಹೇಳ್ದೆ ಸರ್ ಅವ್ರಿಗೆ. ನಾನು ಹೇಳ್ದೆ, ಅಲ್ಲ ಸರ್, ನಾನು ಶೂರಿಟಿ ಹಾಕಿರೋದನ್ನ ಸತ್ಯ. ಸೊ ಅವ್ರಿಗೆ ನೀವು ಗಾಡಿ ಮಾರಾಟ ಮಾಡಕ್ಕಾಗ್ಲಿ ಅಥವಾ ನೀವು ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿಲ್ಲ, ಮತ್ತೊಂದಿಲ್ಲ, ಏನಿಲ್ಲ, ನನಗೂ ಸಹ ಮಾಹಿತಿ ಇಲ್ಲ. ನಾನು ಗ್ಯಾರಂಟಿ, ನನಗೂ ಒಂದು ಮಾಹಿತಿ ಕೊಟ್ಟಿಲ್ವಲ್ಲ ಸರ್. ಅಂದ್ರೆ ಏನೋ ಒಂದು ಅಡ್ಜಸ್ಟ್ ಮಾಡೋಣ್ರಿ, ಎಷ್ಟು ಪೇ ಮಾಡ್ತಿರ್ರಿ ಅಂತ ಕೇಳ್ತಾ ಇದಾರೆ ಸರ್ ಅವರು. ಸರ್ ಒಂದ್ ಹೇಳ್ತೀವಿ ಕೇಳಿ, ಗಾಡಿ ಯಾವತ್ತೇ ಆಗ್ಲಿ ಸೀಸ್ ಆಗುತ್ತಲ್ವಾ, ಬ್ಯಾಂಕ್ ಅವರು ಈ ಏಜೆನ್ಸಿ ಅವ್ರನ್ನ ಬಿಟ್ಟು ಸೀಸ್ ಮಾಡಿಸ್ತಾರಲ್ವಾ? ಹೌದು ಸರ್, ಹೌದು. ಸೀಸ್ ಆಗಿ ಶೆಡ್ ಗಾಡಿ ಎತ್ಕೊಂಡು ಹೋದ್ಮೇಲೆ ಸರ್, ಆ RC ಗೆ, ಅಂದ್ರೆ ಆ ಗಾಡಿಗೆ ಸಂಬಂಧಪಟ್ಟಿರುವಂತ RC ಮಾಲೀಕ ಯಾರಿದಾನೆ, ಸರ್, ಅವನೇನೆ ಅವ್ರ ನೋಟಿಸ್ ಕೊಡ್ಲಿ ಬಿಡ್ಲಿ ಬ್ಯಾಂಕ್ ಹೋಗ್ಬೇಕು. ಸರ್, ಹೋಗಿ ಅವನೇನಾದ್ರೂ ಬಿಡಿಸ್ಕೊಳ್ಳೋ ಅಂತದ್ದೇನಾದ್ರೂ ಅಲ್ಲಿ ಕಂಡು ಬರ್ತದೆ ಅಂದ್ರೆ, ಅವ್ರು ಹೇಳಿರುವಂತ ಅಮೌಂಟ್ ನ ಕಟ್ಟಿ ಬಿಡಿಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ನನ್ಗಿದೆ ಅಂದ್ಮೇಲೆ ಸರ್, ಒಂದು ವೈಟ್ ಪೇಪರ್ ಮೇಲೆ ಬರ್ದ್ಕೊಡ್ಬೇಕು. ನೋಡಿ ಸರ್, ನಮ್ಗೆ ಗಾಡಿ ಹಿಂಗ್ ಲೋನ್ ಕಟ್ಟಕ್ ಆಗಿಲ್ದೆ ಸೀಸ್ ಮಾಡಿದೀರಾ, ಆಯ್ತು, ನನಗೆ ಒಂದ್ 15 ದಿನ ಇಲ್ಲ 20 ದಿನ ಕಾಲಾವಕಾಶ ಕೊಡಿ. ಸರ್, ನಾನೇನಾದ್ರೂ ಆ ಕಾಲಾವಕಾಶದಲ್ಲಿ ಬಂದು ಅಮೌಂಟ್ ಪೇ ಮಾಡಿಲ್ಲ ಅಂದ್ರೆ ಆಗ ನೀವು ಈ ಗಾಡಿನ ಏನು ಮಾರ್ಕೆಟ್ಗೆ ಹಾಕಿ ಸೇಲ್ ಮಾಡ್ತೀರಿ. ಆಟೋಮಾಲ್ ಅವ್ರದ್ದು ಇರುತ್ತೆ, ಆಟೋಮಾಲ್ ಅನ್ಬಿಟ್ಟು ಸೇಲ್ ಮಾಡ್ತೀರಿ. ಯಾರಿಗೆ ಎಷ್ಟಕ್ಕೆ ಸೇಲ್ ಆಯ್ತು ಅನ್ನೋ ಎಲ್ಲಾ ಮಾಹಿತಿಗಳನ್ನ ದಯವಿಟ್ಟು ನೀವು ನನಗೆ ತಿಳಿಸತಕ್ಕದ್ದು ಅಂತ ಹೇಳಿ ಬರ್ದು ಒಂದ್ ಸೈನ್ ಹಾಕಿ ಕೊಡ್ಬೇಕು. ಅದು ನಿಮ್ಗಳು ಗೊತ್ತಿರ್ಬೇಕು. ಹೌದು ಸರ್, ಹೌದು ಸರ್. ಅವ್ರಂತಾರೆ, ನಾವು ನೋಟಿಸ್ ಕಳ್ಸಿದಿವ್ರಿ, ರಿಜಿಸ್ಟರ್ ಪೋಸ್ಟ್ ಕಳ್ಸಿದೀವಿ, ನಮ್ಮ ಹತ್ರ ನೋಡಿ ಅಂತಾರೆ. ಹೌದು ಸರ್, ಹೌದು ಸರ್, ಹೌದು. ಅವೆಲ್ಲ ಹೇಳ್ತಾರೆ, ಅವೆಲ್ಲ ಬಂದು ಇರಲ್ಲ, ಅದೆಲ್ಲ ನಮಗ್ ಗೊತ್ತು ಕತೆ. ಅವೆಲ್ಲ ನೋಡ್ಕೊಂಡ್ ಮಾಡ್ಬೇಕು ಸರ್. ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕು. ಅದೇ ಸರ್, ಇವಾಗ ಏನ್ ಇದಕ್ಕೆ ಪರಿಹಾರ ಸರ್? ನಾವು ಹೋದ್ರೆ ಅವರು ಈ ತರ ಮಾತಾಡ್ತಾರೆ, ಏನಾದ್ರು ನಿಮ್ ಕಡೆಯಿಂದ ಏನಾದ್ರು ಸಹಾಯ ಆಗುತ್ತಾ ಅಂತ ಸರ್? ನೀವು ಬಂದ್ ಮಾತಾಡಿದ್ರೆ ಅದು ಬಗೆಹರಿದು ಬಿಡುತ್ತೆ ಸರ್. ಒಂದ 10 ನಿಮಿಷಕ್ಕೆ ಬಗೆಹರಿತ ಸರ್. ನಾವು ಒಬ್ಬಂಟಿಗೆ ಮಾತಾಡೋದ್ರಲ್ಲಿ ಶಕ್ತಿ ಇರಲ್ಲ ಸರ್. ಇದು ನಿಮ್ಮ ತಪ್ಪು ಕಲ್ಪನೆ. ಸರ್, ನೀವು ಶೂರಿಟಿ ಹಾಕಿದೀರಾ, ಅವರು ಗಾಡಿ ಆಲ್ರೆಡಿ ಮಾರ್ಬಿಟ್ಟಿದ್ದಾರೆ. ಹೌದು ಸರ್. ಮಾರದ್ಮೇಲೆ ಬ್ಯಾಲೆನ್ಸ್ ಅಮೌಂಟ್ ಏನಿರುತ್ತೆ ಆ ಸಾಲ ಕೊಟ್ಟಿರುವಂತವ್ನು ಕಟ್ಬೇಕು, ಇಲ್ಲ ಶೂರಿಟಿದಾರ ಅದು ಜವಾಬ್ದಾರಿ ಆಗಿರ್ಬೇಕು. ಮಾತಾಡೋದ್ರಿಂದ ಸಮಸ್ಯೆ ನಾನೇ ಅಂತ ಅಲ್ಲ, ಈ CM DK ಶಿವಕುಮಾರ್ ಅವರಲ್ಲ, ಅವ್ರು ಬಂದ್ ಮಾತಾಡಿದ್ರು ಅವೆಲ್ಲ ಆಗದೆ ಇರೋ ಕತೆ. ಪ್ರೊಸೀಜರ್ ಏನಿರುತ್ತೋ ಅದನ್ನ ಮಾಡ್ಲೇಬೇಕು ನೀವು. ಹೋಗಿ ಅಷ್ಟೇ, ಅವ್ನ್ ಯಾರು ನಿಮ್ಗೆ ಸಾಲ ಕೊಡ್ಸಿದ್ರಲ್ಲ ನೀವು, ಹೋಗಿ ಹಿಡ್ಕೊಳ್ಳಿ. ನೋಡಪ್ಪ, ನಿನ್ಗ ಅವ ಸಾಲ ಕೊಟ್ಟಾಗ ನಾನ್ ತಪ್ಪು ಮಾಡಿದೀನಿ, ಶೂರಿಟಿ ಹಾಕಿ ಬಾ, ಇವತ್ ನನ್ಗೆ NOC ಬರ್ತಾ ಇಲ್ಲ, ಏನಿದೆಯೋ ಎಲ್ಲ ಕ್ಲಿಯರ್ ಮಾಡಿ ನನ್ಗೆ NOC ಕೊಡ್ಸ್ಕೊಡ್ ಬಾ ಅಂತ ನೀವು ಅವನ್ನೇ ಹಿಡ್ಕೊಂಬೇಕೆ ಹೊರತು ಇನ್ ಯಾರ ಹತ್ರಕ್ ಹೋದ್ರು ಏನು ಯೂಸ್ ಇಲ್ಲ. ತಿಳ್ಕೊಂಡ್ರ? ಸಂಘಟನೆ ಇರ್ಬೇಕು. ನೀವು ಸುಮ್ನೆ ಹಿಂಗ್ ಫೋನ್ ಮಾಡೋದಿಲ್ಲ. ಇರ್ತೀವಿ ಸರ್. ಅದು ನಮ್ಗೂ ಗೊತ್ತಿರ್ಲಿಲ್ಲ. ರಾತ್ರಿ ನಿಮ್ದು ಫೇಸ್ಬುಕ್ ಅಲ್ಲಿ ನೋಡಿದೆ ಸರ್. ಅದು ಏನಿದೆ ಹೇಳಿದ್ರೆ ನಾವು ಏನ್ ಫೋನ್ ಮಾಡಿದಿರಲ್ಲ ಈಗ ಸಂಘಟನೆ ನಂಬರ್ ನನಗೆ, ಇದಕ್ಕೆ ನೀವು ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬೇಕು. ಇಲ್ಲ ಟೆಲಿಗ್ರಾಮ್ ಬಳಸ್ತಿಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಆದ್ರೂ ಮೆಸೇಜ್ ಮಾಡಿದ್ರೆ ಟೆಲಿಗ್ರಾಮ್ ಹೆಂಗ್ ಬಳಸೋದು ಅಂತ ಹೇಳ್ತೀವಿ, ಹಂಗ್ ತಿಳ್ಕೊಂಡು ಆಮೇಲೆ ನೀವು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಕೊಟ್ರೆ ಅವಾಗ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಸರಿ ಸರ್, ಓಕೆ ಸರ್, ಮಾಡ್ತೀನಿ ಸರ್. ಎಲ್ಲೂ ಬರ್ಬೇಕಾಗಿಲ್ಲ, ಎಲ್ಲೂ ಇದ್ ಮಾಡಂಗಿಲ್ಲ. ನೀವು ಕೂತಿದ್ದ ಜಾಗದಲ್ಲಿ ಕೆಲಸ ಆಗುತ್ತೆ. ನೀವು ಅದೆಲ್ಲ ಮಾಡ್ಕೊಳಕ್ ರೆಡಿ ಇರಲ್ಲ ಅಷ್ಟೇ. ಇಲ್ಲ ಸರ್, ಇಲ್ಲ ನಾವ್ ಖಂಡಿತವಲ್ಲ, ನಮ್ಗೆ ತಾಳ್ಮೆ ಇದೆ ಸರ್, ಮಾಡ್ಕೊಂತೀವಿ ಸರ್. ಮಾಡ್ಕೊಳ್ಳಿ. ತಾಳ್ಮೆ ಇದ್ದಿದ್ರೆ ನೀವ್ ಯಾಕೆ ಹೋಗಿ ಶೂರಿಟಿ ಹಾಕ್ತಿದ್ರಿ?
ಸರ್ ಏನ್ ಮಾಡೋದು ಸರ್, ಅನುಭವ ಇಲ್ಲ, ಏನೋ ಒಂದ್ ಒಳ್ಳೇದಾಗ್ಲಿ ಒಬ್ರಿಗೆ ಅಂತ ಮಾಡ್ದು ಸರ್, ಸರ್ ಅಷ್ಟೇ ಇನ್ನೇನು. ಒಳ್ಳೇದೇ ಯಾವತ್ತೇ ಕೆಟ್ಟದಾಗದ್ ಯಾವ್ದು ಅಂದ್ರೆ ನಾವ್ ಮಾಡೋ ಒಳ್ಳೆ ಕೆಲ್ಸನ ನಮ್ ಪಾಲಕ್ ಕೆಟ್ಟದಾಗದು. ಹೌದು ಸರ್, ಹೌದು, ಇವಾಗ ಹಂಗೆ ಆಗಿದೆ ಸರ್. ನಾವಾಯ್ತು ನಮ್ ಪಾಡಾಯ್ತು, ಹೌದು ಸರ್, ಆ ಹೌದು, ತರದಲ್ಲಿ ಬದುಕಿದ್ರೇನೆ ಜೀವನ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಸರ್. ನಾವ್ ಯಾವತ್ತು ಒಳ್ಳೆ ಕೆಲ್ಸ ಮಾಡ್ಬೇಕು ಅಂತ ಒಂದ್ ಸ್ಟೆಪ್ ಮುಂದೆ ಇಡ್ತೀವಿ, ಹಾ ಸರ್, ಅವತ್ತಿಂದನೇ ಕೆಟ್ಟದಾಗಕ್ ಶುರು ಆಯ್ತದೆ. ಹೌದು ಸರ್, ಹೌದು ಸರ್, ಖಂಡಿತವಾಗ್ಲು ಸರ್, ಅದೆಲ್ಲ ಕೆಟ್ಟದಾಗದ್ ಏನು ಎತ್ತ ಅಂತೆಲ್ಲ ತಿಳ್ಕೊಳ್ಳೋದೇ ಜೀವನ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಆತರ ಹೊಡ್ತ ತಿಂದ್ಮೇಲೆ ನೆಕ್ಸ್ಟ್ ಟೈಮ್ ಇನ್ ಯಾರ್ಗುನು ಹೌದು, 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 ನಿಮ್ ಹೆಂಡತಿ ಮಕ್ಳು ಇಬ್ರು ಬಿಟ್ರೆ ಇನ್ ಯಾರಿಗೂ ಶೂರಿಟಿ ಹಾಕ್ಬಾರ್ದು ನೀವು. ಖಂಡಿತವಾಗ್ಲು ಹಂಗೆ ಯಾಕೆ ಆಗಿದೆ ಹೇಳಿ, ಸರ್. ಅವ್ರು ತಿಂದ್ರೆ ಅವ್ರು ತಿಂದಿರ್ತಾರೆ, ಹೌದು ಸರ್, ಹೌದು ಸರ್, ತೀರ್ಸಿದ್ರೆ ಅವ್ರ ಋಣ ತೀರ್ಸಂಗ ಆಯ್ತದ, ಅದ್ ನಿಮ್ ಕರ್ತವ್ಯ. ಹೌದು ಸರ್, ಹೌದು ಸರ್, ಅದನ್ ಹೌದು ಬಿಟ್ಟು ಸರ್, ಇನ್ ಯಾರಿಗೆ ನೀವು ಶೂರಿಟಿ ಹಾಕೊಂಡ್ ಕೂತ್ಕೊಂಡ್ರು ಹೌದು ಸರ್, ನೀವು ಬೀದಿ ಬತ್ತೀರಾ, ಅವ್ರು ಆರಾಮಾಗಿರ್ತಾರೆ. ಹೌದು ಸರ್, ಈಗ ಹಂಗೆ ಆಗಿದೆ ಸರ್. ಸರಿ ಆಯ್ತು. ಓಕೆ ಸರ್, ಓಕೆ, ಓಕೆ.